ಈಗ ಮೊಟ್ಟ ಮೊದಲನೇದಾಗಿ ಇವಾಗಿನ ಜನ್ರೇಷನ್ ಬಂದಿರತಕ್ಕಂಥ ಯುವಕರಿಗೆ ವೀರಶೈವ ಅಂದ್ರೇನು ಲಿಂಗಾಯತ ಅಂದ್ರೇನು ಕರೆಕ್ಟಾಗಿ ಗೊತ್ತಿಲ್ಲ ಒಂದು. ಮತ್ತು ಈಗ ನೀವು ಅದನ್ನು ವೀರಶೈವ ಮತ್ತು ಲಿಂಗಾಯತ ಅನ್ನೋದು ಒಗ್ಗೂಡ್ಸೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತೇಳಿ ನೀವು ಹೇಳ್ತಾ ಇದ್ದೀರ ಅಂದರೆ ಹಿಂದೆಗಡೆ ಇದನ್ನು ಯಾರೋ ಬೇರೆ ಮಾಡಿರಬೇಕು. ಸೊ ಬೇರೆ ಮಾಡಿರೋರು ಯಾರು, ಯಾವ ಕಾರಣಕ್ಕೋಸ್ಕರ ಬೇರೆ ಮಾಡಿದ್ರು, ಮತ್ತು ಈಗ ನೀವು ಒಂದು ಮಾಡೋದಕ್ಕೆ ಬಹಳ ತ್ರಾಸು ಬೀಳ್ತಾ ಇದ್ದೀರಲ್ಲ, ಸೊ ಇದರ ಮುಂದಿನ ಬೆಳವಣಿಗೆಗಳ ಬಗ್ಗೆ ಒಂದು ಮಾಹಿತಿ ಬೇಕಾಗಿತ್ತು. ಇಲ್ಲಿ ನಮ್ಮಲ್ಲಿ ಏನಿತ್ತು ಅಂತಂದರೆ, ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಿದ್ರು. ಆ ಹಿರಿಯರಿಗೆ ಗುರುಗಳು ಸಂಸ್ಕಾರ ಕೊಡ್ತಿದ್ರು. ಆ ಹಿರಿಯರು ಮನೆಯೊಳಗಿರ್ತಕ್ಕಂಥ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಸ್ಕಾರ ಕೊಡ್ತಿದ್ರು. ಉದಾಹರಣೆಗಾಗಿ ಅಜ್ಜ ಸ್ನಾನ ಮಾಡಬೇಕಾದ್ರೆ ಮೊಮ್ಮಗನ್ನು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಪೂಜೆ ಮಾಡ್ಕೊಳ್ಳೋ ಮುಂದೆ ಅವನಿಗೂ ಪೂಜೆ ಮಾಡಿಸೋದು, ಅವನಿಗೂ ಹನಿ ಮೇಲೆ ಭಸ್ಮ ಹಚ್ಚೋದು, ಇದನ್ನು ಹೇಳ್ಕೊಂತ ಬೆಳೆಸ್ತಿದ್ರು ಹಿಂದೆ. ಈಗೇನಾಗಿದೆ, ಮಗು ಎದ್ದು ಕೂಡ್ಲಿನ ಎಲ್ಲಿಗೂ ಅಜ್ಜ ಸ್ನಾನ ಮಾಡೋಕ್ಕಿಂತ ಮೊದಲನ ಮಗು ಎದ್ದು ದಡಗ್ನ ಸಾಲಿಗೆ ಹೋಗಿಬಿಡ್ತೈತಿ. ಸಾಲಿಗೆ ಹೋಗಿ ಮಗು ಬಂತು ಅಂತಂದ್ರೆ ಅದು ಭಾಳ ದನದಿರ್ತೈತಿ, ಸ್ವಲ್ಪ ಏನಾರು ತಿಂದು ಮಲ್ಕೊಂಡ್ಬಿಡ್ತೈತಿ. ಸ್ವಲ್ಪ ಮಲ್ಕೊಂಡು ಎದ್ದು ಕೂಡಲೇ ಟ್ಯೂಷನ್ಗೆ ಹೋಗ್ತೈತಿ, ಮತ್ತೆ ಹೊಳ್ಳಿ ಬಂದು ಮಲ್ಕೊಂಡ್ಬಿಡ್ತೈತಿ. ಅದಕ್ಕೆ ಯಾವುದೇ ಆ ಮನೆತನದ ಸಂಸ್ಕಾರಗಳು ಕೊಡಲಿಕ್ಕೆ ಸಮಯನೇ ಸಿಗ್ತಾ ಇಲ್ಲ. ಮುಂದೆ ಇವ್ರು ಏನು ಮಾಡಕತ್ತಾರ, ಅನುಕೂಲಸ್ಥರಾಗಿರೋದ್ರಿಂದ ಆದಿತ್ಯವಾರ ದಿವಸ ಒಂದು ಟ್ರಿಪ್ ಇಟ್ಕೊಂಡ್ಬಿಡ್ತಾರೆ ಎಲ್ಲಾದ್ರೂ ಕೂಡ. ಅಂದರೆ ಇನ್ನೂ ಒಂದು, ಇಲ್ಲಿ ಕೂಡು ಕುಟುಂಬಗಳಂತಕ್ಕಂಥವು ಅಗಲಿಕೊಂಡು ಯಾರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿತ್ತಲ್ಲ ಅಜ್ಜ ಅಮ್ಮ, ಅವರು ಇವತ್ತಿನ ದಿವಸ ಇಲ್ದಂಗೆ ಆಗಿಬಿಟ್ರು. ಯಾಕಂತಂದ್ರೆ ಇವ್ರು ಗಂಡ ಹೆಂಡತಿನೇ ಬೇರೆ ಹಾಕ್ಕೊಂಡು ತಮ್ಮ ಮಕ್ಕಳನ್ನ ತಾವು ಶಾಲೆಗೆ ಕಲಿಸೋದು ಅಷ್ಟೇ ಅನ್ಕೊಂಡ್ಬಿಟ್ರು. ಹಾಗಾಗಿ ನಮ್ಮ ಸಮಾಜದ ಧಾರ್ಮಿಕ ಆಚಾರ ವಿಚಾರಗಳನ್ನು ಈಗ ನಾವು ಯಾರಿಗೆ ಕಲಿಸ್ಬೇಕು? ಸ್ವಾಮಿಗಳಾಗಿರ್ತಕ್ಕಂಥವ್ರು. ಈಗ ಅಜ್ಜ ಅಮ್ಮಗೆ ನಾವು ಕಲಿಸಿದ್ದೀವಿ, ಅವರು ಯಾರಿಗೆ ಕಲಿಸ್ಬೇಕಾಗಿತ್ತಲ್ಲ ಆ ಮಕ್ಕಳು ಅಜ್ಜ ಅಮ್ಮನ ಹತ್ರ ಇಲ್ಲ. ಆಮೇಲೆ ನಾವು ಸ್ವಾಮೀಜಿಯವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ ಅಂತಂದ್ರೆ ಈ ವೀರಶೈವ ಲಿಂಗಾಯತರ ಬರಾಕ್ ತಯಾರಿಲ್ಲ. ಇವ್ರು ಹೋಗ್ತಾ ಇರೋ ಜಾಗಗಳೇ ಬೇರೆ ಇದಾವೆ. ಇವರಿಗೆ ತಮ್ಮ ಪರಂಪರೆಯ ನಿಷ್ಠೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ನಾವೀಗೆಲ್ಲ ಮಠಾಧಿಪತಿಗಳು ಮಾತಾಡಿದ್ದೀವಿ, ಅದಕ್ಕೊಂದು ಭಾಳ ವ್ಯವಸ್ಥಿತವಾದ ಚೌಕಟ್ಟನ್ನು ತೊಗೊಂಡು ಬರಬೇಕು. ಈ ಸಮಾಜಕ್ಕೆ ಮರಳಿ ಪುನರುಜ್ಜೀವನ ಆಗುವಷ್ಟರ ಮಟ್ಟಿಗೆ ಏನು ಬಸವಣ್ಣನವರ ಕಾಲಕ್ಕೊಂದು ಕ್ರಾಂತಿ ಆಯಿತು, ಆ ನಿಟ್ಟಿನೊಳಗೆ ಎಲ್ಲ ಧಾರ್ಮಿಕ ಸಂಸ್ಕಾರಗಳನ್ನು ಇನ್ನು ಬೇರೆ ರೀತಿಯಿಂದ ಕೊಡಬೇಕನ್ನುವಂಥ ಚರ್ಚೆಯನ್ನು ಈಗಾಗಲೇ ಭಾಳಷ್ಟು ಸಾರಿ ಮಾಡ್ತಾ ಇದ್ದೀವಿ. ಬರುವ ದಿನಮಾನದಲ್ಲಿ ಅದಕ್ಕಾಗಿ ಕೆಲವು ಯೋಜನೆಗಳನ್ನು ಹಾಕ್ಕೊಳ್ತೀವಿ. ಥ್ಯಾಂಕ್ ಯು.